ಸಿಎಂ ವಿರುದ್ಧ ಈಗಾಗಲೇ ತನಿಖೆ ನಡೀತಾ ಇರುವಂತಹ ಲೋಕಾಯುಕ್ತದಲ್ಲಿ ಈಗಾಗಲೇ ತನಿಖೆ ನಡೀತಾ ಇದೆ. ಈ ಒಂದು ತನಿಖೆಯನ್ನು ಸಿಬಿಐಗೆ ಕೊಡಬಾರ್ದು ಅಂತೇಳಿ ಈಗಾಗಲೇ ದೂರುದಾರ ಸ್ನೇಹ ವೆಂಕಟೇಶ್ ಅವರು ಸಲ್ಲಿಸಿದಂಥ ಅರ್ಜಿಯನ್ನು ವಜಾ ಮಾಡಲಾಗಿದೆ. ಸೊ ಮುಂದೆ ಸ್ನೇಹ ವೆಂಕಟೇಶ್ ಅವರು ಏನು ಮಾಡ್ತಾರೆ, ಜೊತೆಗೆ ಈಗ ಬರ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಜನಪ್ರತಿನಿಧಿಯಲ್ಲಿ ಅವರೇ ಖುದ್ದು ವಾದ ಮಾಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಸ್ನೇಹ ವೆಂಕಟೇಶ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಈಗ ನೆಕ್ಸ್ಟ್ ಸ್ಟೆಪ್ ಏನು ಸರ್ ನಿಮ್ದು ಅಂತ? ಸರ್, ಅದೇ ಈಗ ನಾವು ಸಿ ಬಿ ಐ ಕಡೆಯಿಂದ ಏನು ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದೀವಿ. ಆ ಅರ್ಜಿಯ ತೀರ್ಪಿನ ಓದಿದ ನಂತರ ನಾನು ನಿರ್ಧಾರನ ಬದಲಾವಣೆ ಮಾಡಿದ್ರೆ ಅನಾವಶ್ಯಕವಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿ ಮತ್ತಷ್ಟು ಕಾಲ ವಿಳಂಬ ಮಾಡೋದು ಬೇಡ. ನಂತರ ಇರೋ ಸಾಕ್ಷ್ಯಾಧಾರಗಳನ್ನೇ ಮಾನ್ಯ ನ್ಯಾಯಾಲಯ ಕೊಟ್ಟು ವಾದವನ್ನು ಮಂಡನೆ ಮಾಡಿದ್ರೆ ಅವ್ರು ಶಿಕ್ಷೆ ಆಗುವಂಥ ಎಲ್ಲ ಸಾಧ್ಯತೆ ಇರೋದ್ರಿಂದ ನನ್ನ ಕಾನೂನು ತಿಳುವಳಿಕೆ ಜೊತೆಗೆ ನಮ್ಮ ವಕೀಲರ ಪರೋಕ್ಷ ಸಹಕಾರವನ್ನು ಪಡ್ಕೊಂಡು ನಾನೇ ಜನಪ್ರತಿನಿಧಿಗಳ ವಿಶೇಷಣದಲ್ಲಿ ನನ್ನ ಆರೋಪವನ್ನು ಸಾಬೀತುಪಡಿಸುವಂಥ ನಿರ್ಧಾರವನ್ನು ನಾನು ಮಾಡಿದ್ದೀನಿ. ಈಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗೋದಿಲ್ಲ ಸರ್? ಹಾಗಾದ್ರೆ ಇಲ್ಲ ಸರ್, ಈಗ ಸದ್ಯಕ್ಕೆ ಹೋಗಲ್ಲ. ಅವಶ್ಯಕತೆಯನ್ನು ಮುಂದೆ ಕಂಡು ಬಂದರೆ ಆವಾಗ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಥವಾ ಉಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸ್ತೀವಿ. ಈಗ ಯಾವಾಗ ಅರ್ಜಿ ಸಲ್ಲಿಸ್ತೀರಾ ಸರ್? ಯಾವಾಗ ನೆಕ್ಸ್ಟ್ ಹೇಗೆ ಅಂತ ಸರ್? ಸರ್, ಅದೇ ಲೋಕಾಯುಕ್ತರು ಅಂತಿಮ ವರದಿ ಸಲ್ಲಿಸಬೇಕು. ಲೋಕಾಯುಕ್ತರು ಅಂತಿಮ ವರದಿ ಸಲ್ಲಿಸಿದ ನಂತರ ನಮ್ಮ ಒಂದು ಪಾತ್ರ ಶುರು ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ಏನು ಮಾಡೋಕ್ಕಾಗಲ್ಲ. ಏನು ವರದಿ ಸಲ್ಲಿಸ್ತಾರೆ ಮತ್ತು ಅವ್ರು ಏನು ದಾಖಲಾತಿಗಳು ಸಲ್ಲಿಸ್ತಾರೆ ಅವೆಲ್ಲ ಇಟ್ಕೊಂಡು ನನ್ನ ಹತ್ರ ಇರೋ ಸಾಕ್ಷ್ಯಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟು ಆರೋಪಿತರಿಗೆ ಶಿಕ್ಷೆ ಕೊಡಿಸುವಂಥ ಎಲ್ಲ ಅವಶ್ಯಕತೆ ಎಲ್ಲ ಸಾಧ್ಯತೆ ಇದೆ. ಅಂದರೆ ಎಲ್ಲ ಒಂದು ಕಡೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ತಿಲ್ಲ ಅಂತ ಹೇಳ್ತೀರಿ, ಯಾಕೆ ವಾಪಸ್ ಬರ್ತಾರೆ, ಏನು ಕಾರಣ ಅಂತ ಸರ್? ಸರ್, ಈಗ ತೀರ್ಪಿನ ಪ್ರತಿ ಸಿಗೋದಕ್ಕಿಂತ ಮುಂಚೆ ನಾನು ಈ ಮಾತನ್ನು ಹೇಳಿದ್ದೆ. ಸೊ ತೀರ್ಪಿನ ಪ್ರತಿ ದೊರೆತ ನಂತರ ಅದರಲ್ಲಿರತಕ್ಕಂಥ ಅಂಶಗಳನ್ನು ಗಮನಿಸಿದಾಗ ನಾನು ಈ ನಿರ್ಧಾರಕ್ಕೆ ಬಂದು 2 ದಿನಗಳ ಕಾಲ ಇದ್ರ ಬಗ್ಗೆ ಚಿಂತನೆ ನಡೆಸಿ ನಾವು ಹಿತೈಷಿಗಳ ಜೊತೆ ವಕೀಲರ ಜೊತೆ ಚರ್ಚೆ ಮಾಡಿ ಆದಷ್ಟು ಇವಾಗ ಇವರಿಗೆ ಆರೋಪಿತರಿಗೆ ಶಿಕ್ಷೆ ಕೊಡಿಸ್ಬೇಕು. ಸುಮ್ಮನೆ ಅನಾವಶ್ಯಕವಾಗಿ ಮತ್ತಷ್ಟು ಕಾಲ ಜನರಲ್ಲಿ ಗೊಂದಲ ಮೂಡಿಸೋದು ಬೇಡ ಅಂಥೇಳಿ ಈ ನಿರ್ಧಾರಕ್ಕೆ ಬಂದೆ. ಆದೇಶ ಪ್ರತಿಯಲ್ಲಿ ಏನಿದೆ ಸರ್? ನೀವು ಕಂಡಿದ್ದ ಕೆಲವೊಂದಷ್ಟು ನೀವುಗೆ ಪರವಾದಂತಹ ಒಂದಷ್ಟು ಅಂಶಗಳಿದೆ ಹೇಗೆ ಸರ್ ಅಂತ? ಸರ್, ನಮ್ಮ ಪರವಾಗಿ ಅದರ ಮೇಲ್ಮನವಿ ಸಲ್ಲಿಸೋದಕ್ಕೆ ಬೇಕಾದಂಥ ಪ್ರಮುಖ ಅಂಶಗಳಿದೆ. ಯಾಕೆಂತಂದರೆ 2 ಪ್ರಮುಖ ಅಂಶಗಳು ಕಂಡುಬರ್ತವೆ. ಸೊ ಮೊದಲನೇದಾಗಿ ಇ ಡಿ ಅವ್ರನ್ನ ಪ್ರತಿವಾದ ಮಾಡಬೇಕು ಅಂತ ನಾವು ಮನವಿ ಮಾಡ್ಕೊಂಡು ಅರ್ಜಿ ಸಲ್ಲಿಸಿದ್ವಿ. ಅದ್ರ ಬಗ್ಗೆ ಮಾನ್ಯ ನ್ಯಾಯಾಲಯ ಏನೂ ಹೇಳಿಲ್ಲ. ಮತ್ತು ಈ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ನಾವು ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆನೇ ಆರೋಪಿತರ ಜೊತೆ ಶಾಮೀಲಾಗಿದೆ ಅಂತೇಳಿ ಮಾಹಿತಿ ಮತ್ತು ದಾಖಲಾತಿಗಳನ್ನು ಕೊಟ್ಟಿದ್ವಿ. ಸೊ ಅದ್ರ ಬಗ್ಗೆ ಕೂಡ ಏನು ಹೇಳಿಲ್ಲ. ಈ 2 ಪ್ರಮುಖ ಅಂಶಗಳನ್ನ ಇಟ್ಕೊಂಡು ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದಾಗಿತ್ತು. ಆದರೆ ಅನಾವಶ್ಯಕ ಕಾಲ ವಿಳಂಬ ಬೇಡ ಅಂತೇಳಿ ಈ ನಿರ್ಧಾರಕ್ಕೆ ಬಂದಾಯಿತು. ಅಂದರೆ ನೀವೇ ವಾದ ಮಾಡ್ತೀರಾ ಸರ್? ಅದು ಕಲ್ತಿದ್ರೆ ಹೇಗೆ ಸರ್ ಅಂತ? ಸರ್, ನನಗೆ 15 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿ ಸಾಕಷ್ಟು ಕಾನೂನು ತಿಳುವಳಿಕೆ ಇದೆ. ಮತ್ತು ಈಗಾಗಲೇ ಸಾಕಷ್ಟು ಪ್ರಕರಣಗಳಲ್ಲಿ ಪೊಲೀಸರು ಸಲ್ಲಿಸಿದಂಥ ಅಂತಿಮ ವರದಿನ ಪ್ರಶ್ನೆ ಮಾಡಿ ಆರೋಪನ ಪಡಿಸಿದ್ದು ಕೂಡ ಇದೆ. ಹಾಗಾಗಿ ಈ ಎಲ್ಲ ಅನುಭವನ ಇಟ್ಕೊಂಡು ಮತ್ತು ಈಗಾಗಲೇ ನನ್ನ ಜೊತೆ ಸಾಕಷ್ಟು ವಕೀಲರುಗಳು ಇರೋದ್ರಿಂದ ಅವರೆಲ್ಲರ ಸಹಕಾರವನ್ನು ಪಡ್ಕೊಂಡು ನಾನು ಈ ಒಂದು ಪ್ರಕರಣದಲ್ಲಿ ಆರೋಪಿತರಿಗೆ ಶಿಕ್ಷೆ ಕೊಡಿಸಿದ ವಿಶ್ವಾಸ ನನಗಿದೆ. ನೀವೇ ಖುದ್ದು ಕೋರ್ಟ್ಗೆ ಹೋಗ್ತೀರಾ ಸರ್? ಹಾಗಾದ್ರೆ ಹೌದೌದು. ಇನ್ನು ಮುಂದೆ ಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ಪ್ರಕರಣದಲ್ಲಿ ನನ್ನನ್ನು ನಾನೇ ಪ್ರತಿನಿಧಿಸಿಕೊಂಡು ನಾನು ಗುರಿ ಸಾಧಿಸ್ತೀನಿ. ಅವಕಾಶ ಇದೆ ಸರ್ ಅದಕ್ಕೆ? ಹೌದು, ಕಾನೂನಲ್ಲಿ ಅವಕಾಶ ಇದೆ. ನಮ್ಮ ಪ್ರಕರಣಗಳನ್ನು ನಾವೇ ನಡೆಸೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಆ ಅವಕಾಶವನ್ನು ಬಳಸ್ಕೊಂಡೇ ನಾನು ಕಾನೂನು ಹೋರಾಟವನ್ನು ಮುಂದುವರಿಸ್ತೇನೆ. ಇವೆಲ್ಲ ನೋಡ್ತಾರೆ ಸರ್, ಏನು ಓದಿದ್ರೆ ಅಂತ ಒಂದು ಪ್ರಶ್ನೆ ಹುಟ್ಕೊಡುತ್ತೆ ಸರ್ ಜೈಲುಗಳಲ್ಲಿ. ಸರ್, ಏನಿಲ್ಲ ಸರ್, ಜ್ಞಾನ ಅನ್ನೋದು ಪದವಿಲಿಲ್ಲ ಸರ್, ನಮ್ಮೊಳಗಿರೋಂಥದ್ದು. ಆ ಜ್ಞಾನದ ಬಗ್ಗೆ ಪದವಿ ಪತ್ರ ಪಡ್ಕೊಳ್ಳೋದು ಅದು ಇದರ ನಿಯಮ. ನಾನು ಆ ರೀತಿ ಮಾಡಿದೆ. ನಾನೇ ಎಲ್ಲ ಕಾನೂನು ಪುಸ್ತಕಗಳನ್ನ ಮತ್ತು ಇದೆಲ್ಲ ಓದಿ ವಕೀಲ ಜೊತೆ ಎಲ್ಲ ಮಾಡಿ ಎಲ್ಲ ತಿಳ್ಕೊಂಡಿದ್ದೀನಿ. ಚರ್ಚೆ ಮಾಡಿ ಅವರ ಅನುಭವಗಳ ಪಡ್ಕೊಂಡು ಎಲ್ಲ ಮಾಡಿದ್ದೀನಿ. ನಾನು ವಾಸ್ತವವಾಗಿ ನಾನು ಓದಿರೋದು 10ನೇ ತರಗತಿವರೆಗೂ ಮಾತ್ರ. ಆದರೆ 10ನೇ ತರಗತಿ ಓದಿ ನಿಲ್ಲಿಸ್ಬಿಟ್ಟಿಲ್ಲ. ನಾನು ನನ್ನ ಬಿಡುವಿನ ವೇಳೆಯಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಓದೋವಂಥದ್ದು, ಸಂಬಂಧಪಟ್ಟ ಚರ್ಚೆ ಮಾಡುವಂಥದ್ದು, ತಿಳ್ಕೊಳ್ಳೋವಂಥದ್ದು ಇದೆಲ್ಲ ನಾನು ಮಾಡಿರೋದ್ರಿಂದ ದೇವರು ನನಗೊಂದಷ್ಟು ಜ್ಞಾನದ ಕೊಟ್ಟಿದ್ದಾನೆ. ಅಂದರೆ ಎಲ್ರಿಗೂ ಕೂಡ ಇದೊಂದು ಪಾಠ ಅನಿಸುತ್ತಾ ಸರ್ ಅಂತ? ಯಾಕೆಂದರೆ ನಮ್ಮ ಕೇಸ್ಗಳನ್ನ ತಾವೇ ವಾದ ಮಾಡ್ಕೊಳ್ಳೋದು ತಿಳ್ಕೊಂಡ್ರೆ, ಅಂದರೆ ಜ್ಞಾನವನ್ನು ತಿಳ್ಕೊಂಡ್ರೆ ಸರ್. ಇಲ್ಲಿ ಅದನ್ನೇ ಸರ್, ನನ್ನ ಉದ್ದೇಶನ ಅದು. ಆ ಕಾರಣದಿಂದ ವಕೀಲರು ನನಗೆ ಮನವಿ ಮಾಡಿಕೊಂಡು ಈ ಪ್ರಕರಣ ನಾನೇ ನಡೆಸಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಜ್ಞಾನ ಅನ್ನೋದು ಎಷ್ಟು ಬಲವಾದ ಅಸ್ತ್ರ. ಅದನ್ನು ನಾವು ಬೆಳೆಸ್ಕೊಂಡ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ, ಅಂದರೆ ಅಪರಾಧ ಕೃತ್ಯ ಮಾಡಿರೋ ವ್ಯಕ್ತಿ ಎಷ್ಟೇ ದೊಡ್ಡ ವ್ಯಕ್ತಿಯ ಸ್ಥಾನದಲ್ಲಿದ್ದರೂ ಕೂಡ ಅವ್ರಿಗೂ ಶಿಕ್ಷೆ ಕೊಡಿಸ್ಬೋದನ್ನು ಇಡೀ ದೇಶಕ್ಕೆ ತೋರಿಸ್ಬೇಕು ಅನ್ನೋ ಒಂದು ಕಾರಣದಿಂದ ಈ ನಿರ್ಧಾರಕ್ಕೆ ನಾನು ಬಂದಿದ್ದೀನಿ. ಯಾವತ್ತು ಸಲ್ಲಿಸ್ತೀರಾ ಸರ್ ಅರ್ಜಿಯಲ್ಲಿಗೆ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ? ಸರ್, ಅದು 17ನೇ ತಾರೀಕು ವಿಚಾರಣಾ ದಿನಾಂಕ ಇದೆ. ಅಷ್ಟರೊಳಗೆ ಲೋಕಾಯುಕ್ತ ವರದಿ ಸಲ್ಲಿಸ್ಬೋದು ಅಂತ ನಿರೀಕ್ಷೆ ಇದೆ.
ಅವರು ವರದಿ ಸಲ್ಲಿಸಿದ್ರು ಕೂಡ 17ನೇ ತಾರೀಕು ನಾನು ಕೋರ್ಟ್ಗೆ ಹಾಜರಾಗಿ ಈ ಪ್ರಕರಣವನ್ನು ನಾನೇ ಖುದ್ದು ನಡೆಸ್ತೀನಿ ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ. ಕೆಲವಂತಹ ವಿಶ್ವಾಸ ನಿಮಗಿದೆ ಸರ್? ಖಂಡಿತ ಇದೆ ಸರ್. ಆ ವಿಶ್ವಾಸ ಇಟ್ಕೊಂಡು ನೀವು ವರ್ಣನ ಮಾಡದೇ ಇರ್ತಕ್ಕಂಥದ್ದು ಮತ್ತು ಈ ನಿರ್ಧಾರನ ತಗೊಂಡಿರೋಂಥದ್ದು. ಇದಿಷ್ಟು ದೂರದಾಗಿರುವಂತಹ ಸ್ನೇಹ ಕೃಷ್ಣ ಅವರ ಮಾತುಗಳು. ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಇಲ್ಲ, ಬದಲಾಗಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಖುದ್ದು ಅವರೇ ಹಾಜರಾಗಿ ಅವರೇ ತಮ್ಮ ಕೇಸನ್ನು ಈಗಾಗಲೇ ವಾದ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಮಾಡಿಕೊಂಡಿದ್ದಾರೆ. ಸೊ ಹೀಗಾಗಿ ಈ ಪ್ರಕರಣ ಯಾವ ಹಂತಕ್ಕೆ ನಿಲ್ಲುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಿಎಂ ವಿರುದ್ಧ ಈಗಾಗಲೇ ತನಿಖೆ ನಡೀತಾ ಇರುವಂತಹ ಲೋಕಾಯುಕ್ತದಲ್ಲಿ ಈಗಾಗಲೇ ತನಿಖೆ ನಡೀತಾ ಇದೆ. ಈ ಒಂದು ತನಿಖೆಯನ್ನು CBIಗೆ ಕೊಡಬಾರ್ದು ಅಂತೇಳಿ ಈಗಾಗಲೇ ದೂರದಾರ ಸ್ನೇಹ ಕೃಷ್ಣ ಅವರು ಸಲ್ಲಿಸಿದಂಥ ಅರ್ಜಿಯನ್ನು ವಜಾ ಮಾಡಲಾಗಿದೆ. ಸೊ ಮುಂದೆ ಸ್ನೇಹ ಕೃಷ್ಣ ಅವರು ಏನು ಮಾಡ್ತಾರೆ, ಜೊತೆಗೆ ಈಗ ಬರ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಅವರೇ ಖುದ್ದು ವಾದ ಮಾಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ನೇಹ ಕೃಷ್ಣ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಈಗ ನೆಕ್ಸ್ಟ್ ಸ್ಟೆಪ್ ಏನು ಸರ್ ನಿಮ್ದು? ಸರ್, ಅದೇ ಈಗ ನಾವು CBI ಕಡೆಯಿಂದ ಏನು ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದೀವಿ. ಆ ಅರ್ಜಿಯ ತೀರ್ಪಿನ ಓದಿದ ನಂತರ ನಾನು ನಿರ್ಧಾರನ ಬದಲಾವಣೆ ಮಾಡಿದ್ರೆ ಅನಾವಶ್ಯಕವಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿ ಮತ್ತಷ್ಟು ಕಾಲ ವಿಳಂಬ ಮಾಡೋದು ಬೇಡ. ನಂತರ ಇರೋ ಸಾಕ್ಷ್ಯಾಧಾರಗಳನ್ನೇ ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟು ವಾದವನ್ನು ಮಂಡನೆ ಮಾಡಿದ್ರೆ ಅವ್ರು ಶಿಕ್ಷೆ ಆಗುವಂಥ ಎಲ್ಲ ಸಾಧ್ಯತೆ ಇರೋದ್ರಿಂದ ನನ್ನ ಕಾನೂನು ತಿಳುವಳಿಕೆ ಜೊತೆಗೆ ನಮ್ಮ ವಕೀಲರ ಪರೋಕ್ಷ ಸಹಕಾರವನ್ನು ಪಡ್ಕೊಂಡು ನಾನೇ ಜನಪ್ರತಿನಿಧಿಗಳ ವಿಶೇಷಣದಲ್ಲಿ ನನ್ನ ಆರೋಪವನ್ನು ಸಾಬೀತುಪಡಿಸುವಂಥ ನಿರ್ಧಾರವನ್ನು ನಾನು ಮಾಡಿದ್ದೀನಿ. ಈಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗೋದಿಲ್ಲ ಸರ್? ಹಾಗಾದ್ರೆ ಇಲ್ಲ ಸರ್, ಈಗ ಸದ್ಯಕ್ಕೆ ಹೋಗಲ್ಲ. ಅವಶ್ಯಕತೆಯನ್ನು ಮುಂದೆ ಕಂಡು ಬಂದರೆ ಆವಾಗ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಥವಾ ಉಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸ್ತೀವಿ. ಈಗ ಯಾವಾಗ ಅರ್ಜಿ ಸಲ್ಲಿಸ್ತೀರಾ ಸರ್? ಯಾವಾಗ ನೆಕ್ಸ್ಟ್ ಹೇಗೆ ಅಂತ ಸರ್? ಸರ್, ಅದೇ ಲೋಕಾಯುಕ್ತರು ಅಂತಿಮ ವರದಿ ಸಲ್ಲಿಸಬೇಕು. ಲೋಕಾಯುಕ್ತರು ಅಂತಿಮ ವರದಿ ಸಲ್ಲಿಸಿದ ನಂತರ ನಮ್ಮ ಒಂದು ಪಾತ್ರ ಶುರು ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ಏನು ಮಾಡೋಕ್ಕಾಗಲ್ಲ. ಏನು ವರದಿ ಸಲ್ಲಿಸ್ತಾರೆ ಮತ್ತು ಅವ್ರು ಏನು ದಾಖಲಾತಿಗಳು ಸಲ್ಲಿಸ್ತಾರೆ ಅವೆಲ್ಲ ಇಟ್ಕೊಂಡು ಸೊ ನನ್ನ ಹತ್ರ ಇರೋ ಸಾಕ್ಷ್ಯಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟು ಆರೋಪಿತರಿಗೆ ಶಿಕ್ಷೆ ಕೊಡಿಸುವಂಥ ಎಲ್ಲ ಅವಶ್ಯಕತೆ ಎಲ್ಲ ಸಾಧ್ಯತೆ ಇದೆ. ಅಂದರೆ ಎಲ್ಲ ಒಂದು ಕಡೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ತಿಲ್ಲ ಅಂತ ಹೇಳ್ತೀರಿ, ಯಾಕೆ ವಾಪಸ್ ಬರ್ತಾರೆ, ಏನು ಕಾರಣ ಅಂತ ಸರ್? ಸರ್, ಈಗ ತೀರ್ಪಿನ ಪ್ರತಿ ಸಿಗೋದಕ್ಕಿಂತ ಮುಂಚೆ ನಾನು ಈ ಮಾತನ್ನು ಹೇಳಿದ್ದೆ. ಸೊ ತೀರ್ಪಿನ ಪ್ರತಿ ದೊರೆತ ನಂತರ ಅದರಲ್ಲಿರತಕ್ಕಂಥ ಅಂಶಗಳನ್ನು ಗಮನಿಸಿದಾಗ ನಾನು ಈ ನಿರ್ಧಾರಕ್ಕೆ ಬಂದು 2 ದಿನಗಳ ಕಾಲ ಇದರ ಬಗ್ಗೆ ಚಿಂತನೆ ನಡೆಸಿ ನಾವು ಹಿತೈಷಿಗಳ ಜೊತೆ ವಕೀಲರ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗ ಇವರಿಗೆ ಆರೋಪಿತರಿಗೆ ಶಿಕ್ಷೆ ಕೊಡಿಸ್ಬೇಕು. ಸುಮ್ಮನೆ ಅನಾವಶ್ಯಕವಾಗಿ ಮತ್ತಷ್ಟು ಕಾಲ ಜನರಲ್ಲಿ ಗೊಂದಲ ಮೂಡಿಸೋದು ಬೇಡ ಅಂಥೇಳಿ ಈ ನಿರ್ಧಾರಕ್ಕೆ ಬಂದೆ. ಆದೇಶ ಪ್ರತಿಯಲ್ಲಿ ಏನಿದೆ ಸರ್? ನೀವು ಕಂಡಿದ್ದ ಕೆಲವೊಂದಷ್ಟು ನಿಮಗೆ ಪರವಾದಂತಹ ಒಂದಷ್ಟು ಅಂಶಗಳಿದೆ ಹೇಗೆ ಸರ್ ಅಂತ? ಸರ್, ನಮ್ಮ ಪರವಾಗಿ ಅದರ ಮೇಲ್ಮನವಿ ಸಲ್ಲಿಸೋದಕ್ಕೆ ಬೇಕಾದಂಥ ಪ್ರಮುಖ ಅಂಶಗಳಿದೆ. ಯಾಕೆಂತಂದರೆ 2 ಪ್ರಮುಖ ಅಂಶಗಳು ಕಂಡುಬರ್ತವೆ. ಸೊ ಮೊದಲನೇದಾಗಿ ED ಅವ್ರನ್ನ ಪ್ರತಿವಾದ ಮಾಡಬೇಕು ಅಂತ ನಾವು ಮನವಿ ಮಾಡ್ಕೊಂಡು ಅರ್ಜಿ ಸಲ್ಲಿಸಿದ್ವಿ. ಅದ್ರ ಬಗ್ಗೆ ಮಾನ್ಯ ನ್ಯಾಯಾಲಯ ಏನೂ ಹೇಳಿಲ್ಲ. ಮತ್ತು ಈ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ನಾವು ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆನೇ ಆರೋಪಿತರ ಜೊತೆ ಶಾಮೀಲಾಗಿರೋ ಅಂತೇಳಿ ಮಾಹಿತಿ ಮತ್ತು ದಾಖಲಾತಿಗಳನ್ನು ಕೊಟ್ಟಿದ್ವಿ. ಸೊ ಅದ್ರ ಬಗ್ಗೆ ಕೂಡ ಏನು ಹೇಳಿಲ್ಲ. ಈ 2 ಪ್ರಮುಖ ಅಂಶಗಳನ್ನ ಇಟ್ಕೊಂಡು ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದಾಗಿತ್ತು. ಆದರೆ ಅನಾವಶ್ಯಕ ಕಾಲ ವಿಳಂಬ ಬೇಡ ಅಂತೇಳಿ ಈ ನಿರ್ಧಾರಕ್ಕೆ ಬಂದಾಯಿತು. ಅಂದರೆ ನೀವೇ ವಾದ ಮಾಡ್ತೀರಾ ಸರ್? ಅದು ಕಲ್ತಿದ್ರೆ ಹೇಗೆ ಸರ್ ಅಂತ? ಸರ್, ನನಗೆ 15 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿ ಸಾಕಷ್ಟು ಕಾನೂನು ತಿಳುವಳಿಕೆ ಇದೆ. ಮತ್ತು ಈಗಾಗಲೇ ಸಾಕಷ್ಟು ಪ್ರಕರಣಗಳಲ್ಲಿ ಪೊಲೀಸರು ಸಲ್ಲಿಸಿದಂಥ ಅಂತಿಮ ವರದಿನ ಪ್ರಶ್ನೆ ಮಾಡಿ ಆರೋಪನ ಪಡಿಸಿದ್ದು ಕೂಡ ಇದೆ. ಹಾಗಾಗಿ ಎಲ್ಲ ಅನುಭವನ ಇಟ್ಕೊಂಡು ಮತ್ತು ಈಗಾಗಲೇ ನನ್ನ ಜೊತೆ ಸಾಕಷ್ಟು ವಕೀಲರು ಇರೋದ್ರಿಂದ ಅವರೆಲ್ಲರ ಸಹಕಾರವನ್ನು ಪಡ್ಕೊಂಡು ನಾನು ಈ ಒಂದು ಪ್ರಕರಣದಲ್ಲಿ ಆರೋಪಿತರಿಗೆ ಶಿಕ್ಷೆ ಕೊಡಿಸಿದ ವಿಶ್ವಾಸ ನನಗಿದೆ. ನೀವೇ ಖುದ್ದು ಕೋರ್ಟ್ಗೆ ಹೋಗ್ತೀರಾ ಸರ್? ಹಾಗಾದ್ರೆ ಹೌದೌದು. ಇನ್ನು ಮುಂದೆ ಪ್ರತಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ಪ್ರಕರಣದಲ್ಲಿ ನನ್ನನ್ನು ನಾನೇ ಪ್ರತಿನಿಧಿಸಿಕೊಂಡು ನಾನು ಗುರಿ ಸಾಧಿಸ್ತೀನಿ. ಅವಕಾಶ ಇದೆ ಸರ್ ಅದಕ್ಕೆ? ಹೌದು, ಕಾನೂನು ಅವಕಾಶ ಇದೆ. ನಮ್ಮ ಪ್ರಕರಣಗಳನ್ನು ನಾವೇ ನಡೆಸೋದಕ್ಕೆ ಕಾನೂನು ಅವಕಾಶ ಇದೆ. ಆ ಅವಕಾಶವನ್ನು ಬಳಸ್ಕೊಂಡೆ ನಾನು ಕಾನೂನು ಹೋರಾಟನ ಮುಂದುವರಿಸ್ತೇನೆ. ಇವೆಲ್ಲ ನೋಡ್ತಾರೆ ಸರ್, ಏನು ಓದಿದಿರ ಅಂತ ಒಂದು ಪ್ರಶ್ನೆ ಹುಡ್ಕೊಡುತ್ತೆ ಸರ್ ಜೈಲುಗಳಲ್ಲಿ. ಸರ್, ಏನಿಲ್ಲ ಸರ್, ಜ್ಞಾನ ಅನ್ನೋದು ಪದವಿಲಿಲ್ಲ ಸರ್, ನಮ್ಮೊಳಗಿರೋಂಥದ್ದು. ಆ ಜ್ಞಾನದ ಬಗ್ಗೆ ಪದವಿ ಪತ್ರ ಪಡ್ಕೊಳ್ಳೋದು ಅದು ಇದರ ನಿಯಮ. ಆದರೆ ನಾನು ಆ ರೀತಿ ಮಾಡಿದೆ. ನಾನೇ ಎಲ್ಲ ಕಾನೂನು ಪುಸ್ತಕಗಳನ್ನ ಮತ್ತು ಇದೆಲ್ಲ ಓದಿ ವಕೀಲ ಜೊತೆ ಎಲ್ಲ ಮಾಡಿ ಎಲ್ಲ ತಿಳ್ಕೊಂಡಿದ್ದೀನಿ. ಚರ್ಚೆ ಮಾಡಿ ಅವರ ಅನುಭವಗಳ ಪಡ್ಕೊಂಡು ಎಲ್ಲ ಮಾಡಿದ್ದೀನಿ. ನಾನು ವಾಸ್ತವವಾಗಿ ನಾನು ಓದಿರೋದು 10ನೇ ತರಗತಿವರೆಗೂ ಮಾತ್ರ. ಆದರೆ 10ನೇ ತರಗತಿ ಓದಿ ನಿಲ್ಲಿಸಿಬಿಟ್ಟಿಲ್ಲ. ನಾನು ನನ್ನ ಬಿಡುವಿನ ವೇಳೆಯಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಓದೋವಂಥದ್ದು, ಸಂಬಂಧಪಟ್ಟ ಚರ್ಚೆ ಮಾಡುವಂಥದ್ದು, ತಿಳ್ಕೊಳ್ಳೋವಂಥದ್ದು ಇದೆಲ್ಲ ನಾನು ಮಾಡಿರೋದ್ರಿಂದ ಸೊ ದೇವರು ನನಗೊಂದಷ್ಟು ಜ್ಞಾನದ ಕೊಟ್ಟಿದ್ದಾನೆ.
ಅಂದರೆ ಎಲ್ರಿಗೂ ಕೂಡ ಇದೊಂದು ಪಾಠ ಅನಿಸುತ್ತಾ ಸರ್ ಅಂತ? ಯಾಕೆಂದರೆ ನಮ್ಮ ಕೇಸ್ಗಳನ್ನ ತಾವೇ ವಾದ ಮಾಡ್ಕೊಳ್ಳೋದು ತಿಳ್ಕೊಂಡ್ರೆ, ಅಂದರೆ ಜ್ಞಾನವನ್ನು ತಿಳ್ಕೊಂಡ್ರೆ. ಸರ್ ಇಲ್ಲಿ ಅದನ್ನೇ ಸರ್, ನನ್ನ ಉದ್ದೇಶನ ಅದು ಆ ಕಾರಣದಿಂದ ವಕೀಲರು ನನಗೆ ಮನವಿ ಮಾಡಿಕೊಂಡು ಈ ಪ್ರಕರಣ ನಾನೇ ನಡೆಸಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಜ್ಞಾನ ಅನ್ನೋದು ಎಷ್ಟು ಬಲವಾದ ಅಸ್ತ್ರ, ಅದನ್ನು ನಾವು ಬೆಳೆಸ್ಕೊಂಡ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಅಂದರೆ ಅಪರಾಧ ಕೃತ್ಯ ಮಾಡಿರೋ ವ್ಯಕ್ತಿ ಎಷ್ಟೇ ದೊಡ್ಡ ವ್ಯಕ್ತಿಯ ಸ್ಥಾನದಲ್ಲಿದ್ದರೂ ಕೂಡ ಅವ್ರಿಗೂ ಶಿಕ್ಷೆ ಕೊಡಿಸ್ಬೋದನ್ನು ಇಡೀ ದೇಶಕ್ಕೆ ತೋರಿಸ್ಬೇಕು ಅನ್ನೋ ಒಂದು ಕಾರಣದಿಂದ ಈ ನಿರ್ಧಾರಕ್ಕೆ ನಾನು ಬಂದಿದ್ದೀನಿ. ಯಾವತ್ತು ಸಲ್ಲಿಸ್ತೀರಿ ಸರ್ ಅರ್ಜಿ ಅಲ್ಲಿಗೆ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ? ಸರ್ ಅದು 17ನೇ ತಾರೀಕು ವಿಚಾರಣಾ ದಿನಾಂಕ ಇದೆ. ಅಷ್ಟರೊಳಗೆ ಲೋಕಾಯುಕ್ತ ವರದಿ ಸಲ್ಲಿಸ್ಬೋದಂತ ನಿರೀಕ್ಷೆ ಇದೆ. ಅವರು ವರದಿ ಸಲ್ಲಿಸಿದ್ರು ಕೂಡ 17ನೇ ತಾರೀಕು ನಾನು ಕೋರ್ಟ್ಗೆ ಹಾಜರಾಗಿ ಈ ಪ್ರಕರಣವನ್ನು ನಾನೇ ಖುದ್ದು ನಡೆಸ್ತೀನಿ ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ. ಕೆಲವಂತಹ ವಿಶ್ವಾಸ ನಿಮಗಿದೆ ಸರ್? ಖಂಡಿತ ಇದೆ ಸರ್. ಆ ವಿಶ್ವಾಸ ಇಟ್ಕೊಂಡು ನಾನು ಈ ವರ್ಣನ ಮಾಡದೇ ಇರ್ತಕ್ಕಂಥದ್ದು ಮತ್ತು ಈ ನಿರ್ಧಾರನ ತಗೊಂಡಿರೋಂಥದ್ದು. ಇದಿಷ್ಟು ದೂರದಾಗಿರುವಂತಹ ಸ್ನೇಹ ಕೃಷ್ಣ ಅವರ ಮಾತುಗಳು. ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಇಲ್ಲ, ಬದಲಾಗಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಖುದ್ದು ಅವರೇ ಹಾಜರಾಗಿ ಅವರೇ ತಮ್ಮ ಕೇಸನ್ನು ಈಗಾಗಲೇ ವಾದ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಮಾಡಿಕೊಂಡಿದ್ದಾರೆ. ಸೊ ಹೀಗಾಗಿ ಈ ಪ್ರಕರಣ ಯಾವ ಹಂತಕ್ಕೆ ನಿಲ್ಲುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರ್, ರಿಪಬ್ಲಿಕ್ ಕನ್ನಡ, ಮೈಸೂರು.